ದಿನೇ ದಿನೇ ಹೆಚ್ಚುತ್ತಿದೆ ಬೀದಿ ನಾಯಿಗಳ ಹಾವಳಿ. ಒಂದೇ ದಿನ 11 ಜನರಿಗೆ ಕಚ್ಚಿರುವಂತಹ ಬೀದಿ ನಾಯಿಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಬೀದಿ ನಾಯಿಗಳ ಹಾವಳಿ ಒಂದೇ ದಿನ 11 ಜನರಿಗೆ ಕಚ್ಚಿದೆ ಬೀದಿ ನಾಯಿಗಳು. ಶಿವಮೊಗ್ಗದ ಹೊಳೆಹೊನ್ನೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಹೊಳೆಹೊನ್ನೂರು ಟೌನ್ನಲ್ಲೇ 5 ನಾಯಿ ಕಡಿತ. ಪಟ್ಟಣದ ಹಲವೆಡೆ 6 ಜನರಿಗೆ ಕಚ್ಚಿರುವಂತಹ ಬೀದಿ ನಾಯಿಗಳು ಮಧ್ಯಾಹ್ನ 12 ಗಂಟೆಯೊಳಗೆ ಆಸ್ಪತ್ರೆಗೆ ಬಂದ ಚಿಕಿತ್ಸೆಯನ್ನ ಹೊಳೆಹೊನ್ನೂರು ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಈ ಬಗ್ಗೆ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿಗೆ ವೈದ್ಯಾಧಿಕಾರಿಗಳು ಪತ್ರವನ್ನ ಬರೆದಿದ್ದಾರೆ. ನಾಯಿ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಲು ಪತ್ರವನ್ನ ಬರೆದಿರುವಂಥದ್ದು. ದಿನೇ ದಿನೇ ಹೆಚ್ಚಾಗ್ತಾ ಇದೆ ಬೀದಿ ನಾಯಿಗಳ ಹಾವಳಿ. ಒಂದೇ ದಿನ 11 ಜನರಿಗೆ ಕಚ್ಚಿರುವಂತಹ ನಾಯಿಗಳು. ಶಿವಮೊಗ್ಗದ ಹೊಳೆಹೊನ್ನೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಹೊಳೆಹೊನ್ನೂರು ಟೌನ್ನಲ್ಲೇ 5 ನಾಯಿ ಕಚ್ಚಿದೆ. ಪಟ್ಟಣದ ಹಲವೆಡೆ 6 ಜನರಿಗೆ ಕಚ್ಚಿರುವಂತಹ ನಾಯಿಗಳು ಮಧ್ಯಾಹ್ನ 12 ಗಂಟೆ ಒಳಗೆ ಆಸ್ಪತ್ರೆಗೆ ಬಂದ ಚಿಕಿತ್ಸೆಯನ್ನ 11 ಜನರು ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಹೊಳೆಹೊನ್ನೂರು ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇರುವಂತದ್ದು. ಇನ್ನು ಈ ಬಗ್ಗೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳಿಗೆ ವೈದ್ಯಾಧಿಕಾರಿ ಪತ್ರವನ್ನ ಬರೆದಿದ್ದಾರೆ. ನಾಯಿ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಬೇಕು ನೀವು ಅಂತ ಪತ್ರವನ್ನ ಬರೆದಿದ್ದಾರೆ ವೈದ್ಯರು. ಹೊಳೆಹೊನ್ನೂರು ಶಿವಮೊಗ್ಗದ ಎಲ್ಲ ಸಹ ಹೇಳಿದ್ರು ವ್ಯಾಪ್ತಿ ಇರುವ 16 ವಾರ್ಡಲ್ಲಿ ಸುಮಾರು 100 ನಾಯಿಗಳನ್ನ ಅಧಿಕಾರಿಗಳು ಯಾವುದೇ ತರದಲ್ಲಿ ನಾವು ಜನಪ್ರತಿನಿಧಿಗಳಾದವರು ಎಲ್ಲ ಸಹ ಹೇಳಿದ್ರು. ಆದ್ರೂ ಅವ್ರು ಯಾವುದೇ ತರದಲ್ಲಿ ಲಕ್ಷ್ಯ ಆಗ್ಲಂಗೆ ಅವರು ಯಾವುದೇ ತರ ಸಮಸ್ಯೆಯನ್ನ ಆ ಜನರ ಜೊತೆ ಹೋಗಿ ಯಾವುದೇ ತರದಲ್ಲಿ ಕೇಳ್ತಾ ಇಲ್ಲ. ಅಧಿಕಾರಿಗಳು ಇಲ್ಲಿ ಬಾಡಿ ಇರ್ಲಿದ್ದಕ್ಕೆ ಅವ್ರದ್ದು ಆಡಿದೆ ಆಟ ಆಗ್ತಿದೆ. ಸುಮಾರು 16 ಮಕ್ಕಳಿಗೆ ಹೊಳೆಹೊನ್ನೂರು ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲರಿಗೂ ಸಹ ಆ ನಾಯಿಗಳು ಸಣ್ಣ ಸಣ್ಣ ಮಕ್ಕಳಿಗೆ ಮತ್ತೆ ವೃದ್ಧರಿಗೆ ಮತ್ತೆ ಹೆಣ್ಣು ಮಕ್ಕಳಿಗೆ ಮತ್ತೆ ಕರುಗಳಿಗೆ ಸಾಕಷ್ಟು ನಾಯಿಗಳು ಕಡಿದ್ರು ಸಹ ಅಧಿಕಾರಿಗಳು ಯಾವುದೇ ತರದಲ್ಲಿ ಎಚ್ಚರಿಕೆ ವಹಿಸ್ಕೊಂಡಿಲ್ಲ. ಅವ್ರ ಜನದ ಕಷ್ಟವನ್ನು ಸಹ ನೋಡ್ತಾ ಇಲ್ಲ. ಇಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ಕಾಣ್ತಾ ಇದೆ. ದಯವಿಟ್ಟು ಅಧಿಕಾರಿಗಳಲ್ಲಿ ಕೂಡಲೇ ಆ ನಾಯಿಗಳನ್ನ ಹಿಡಿದು ಸಂಬಂಧಪಟ್ಟಂಗೆ ಒಂದು ಹೊಳೆಹೊನ್ನೂರಿನ ಒಂದು ಗೋಡನ್ ಮಾಡಿ ಅವಕ್ಕೆ ಅದನ್ನು ಸಾಕ್ಬೇಕು ಅಂತ ಹೇಳಿ ಹೊಳೆಹೊನ್ನೂರಿನ ಪರವಾಗಿ ಮತ್ತೆ ಹೊಳೆಹೊನ್ನೂರು ಪಟ್ಟಣ ಪಂಚಾಯತಿ ಪರವಾಗಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ. ನಾನು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಉಮೇಶ್ ಅಂತ ಹೇಳಿ ಹೊಳೆಹೊನ್ನೂರು ಪರವಾಗಿ ನಾನು ನಾಯಿಗಳನ್ನ ಹಿಡಿದು ಹಾಕಿ ಅವನ್ನ ಗೋಡನ್ ಹಾಕ್ಬೇಕು. ಅಧಿಕಾರಿಗಳಿಗೆ ಹೆಚ್ಚಿನ ಅವರಿಗೆ ಚುರುಕು ಮೂಡಿಸುವಂತ ಮಾಡ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ವ್ಯಾಪ್ತಿ ಇರುವ 16 ವಾರ್ಡಲ್ಲಿ ಸುಮಾರು 100 ನಾಯಿಗಳನ್ನ ಅಧಿಕಾರಿಗಳು ಯಾವುದೇ ತರದಲ್ಲಿ ನಾವು ಜನಪ್ರತಿನಿಧಿಗಳಾದವರು ಎಲ್ಲ ಸಹ ಹೇಳಿದ್ರು. ಆದ್ರೂ ಅವ್ರು ಯಾವುದೇ ತರದಲ್ಲಿ ಲಕ್ಷ್ಯ ಆಗ್ಲಂಗೆ ಅವರು ಯಾವುದೇ ತರ ಸಮಸ್ಯೆಯನ್ನ ಆ ಜನರ ಜೊತೆ ಹೋಗಿ ಯಾವುದೇ ತರದಲ್ಲಿ ಕೇಳ್ತಾ ಇಲ್ಲ. ಅಧಿಕಾರಿಗಳು ಇಲ್ಲಿ ಬಾಡಿ ಇರ್ಲಿದ್ದಕ್ಕೆ ಅವ್ರದ್ದು ಆಡಿದೆ ಆಟ ಆಗ್ತಿದೆ. ಸುಮಾರು 16 ಮಕ್ಕಳಿಗೆ ಹೊಳೆಹೊನ್ನೂರು ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲರಿಗೂ ಸಹ ಆ ನಾಯಿಗಳು ಸಣ್ಣ ಸಣ್ಣ ಮಕ್ಕಳಿಗೆ ಮತ್ತೆ ವೃದ್ಧರಿಗೆ ಮತ್ತೆ ಹೆಣ್ಣು ಮಕ್ಕಳಿಗೆ ಮತ್ತೆ ಕರುಗಳಿಗೆ ಸಾಕಷ್ಟು ನಾಯಿಗಳು ಕಡಿದ್ರು ಸಹ ಅಧಿಕಾರಿಗಳು ಯಾವುದೇ ತರದಲ್ಲಿ ಎಚ್ಚರಿಕೆ ವಹಿಸ್ಕೊಂಡಿಲ್ಲ. ಅವ್ರ ಜನದ ಕಷ್ಟವನ್ನು ಸಹ ನೋಡ್ತಾ ಇಲ್ಲ. ಇಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ಕಾಣ್ತಾ ಇದೆ. ದಯವಿಟ್ಟು ಅಧಿಕಾರಿಗಳಲ್ಲಿ ಕೂಡ